ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಈ ಬ್ಲಾಗ್ ಮಾಡ್ತಾ ಇರೋದು ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಹೇಗಿತ್ತಂತ ಹೇಳೋದಕ್ಕೆ. ಸೊ ಆ್ಯಕ್ಚುಲಿ ಈ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಮೇಜರ್ ಸ್ಕ್ಯಾನು ಆ್ಯನಮಲಿ ಸ್ಕ್ಯಾನು. ಸೊ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಆ್ಯನಮಲಿ ಸ್ಕ್ಯಾನ್ ಇಸ್ ಮೇಜರ್ ಸ್ಕ್ಯಾನು. ಬಿಕಾಸ್ ಅದರಲ್ಲೇ ನಿಮಗೆ ಮಗು ಆರ್ಗನ್ಸ್ ಡೆವಲಪ್ಮೆಂಟು ಮತ್ತು ಫೇಶಿಯಲ್ ಫೀಚರ್ಸು ಮತ್ತು ಈ ಕೈ ಬೆರಳು ಕಾಲು ಎಲ್ಲ ಡೆವಲಪ್ ಆಗಿದೆಯಾ ಇಲ್ವ ಅಂತ ಪ್ರಾಪರಾಗಿ ಗೊತ್ತಾಗೋದು. ಪ್ಲಸ್ ನಿಮಗೆ ಮಗು ಸ್ಟ್ರಕ್ಚರ್ ಪ್ರಾಪರಾಗಿ ಗೊತ್ತಾಗತ್ತೆ. ಮತ್ತು ಈ ಸ್ಕ್ಯಾನಲ್ಲಿ ನಿಮಗೆ ಆಪ್ಷನ್ ಇರುತ್ತೆ 3D ಇಲ್ಲ 2D ಸ್ಕ್ಯಾನು. ಸೊ 3D ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ನಿಮಗೆ ಪ್ರಾಪರಾಗಿ ಮಗು ಮುಖ ಎಲ್ಲ ನೋಡೋದಕ್ಕೆ ಆಪ್ಷನ್ ಸಿಗುತ್ತೆ. ಸೊ ನಾನು ಹೋಗ್ತಿದ್ದಿದ್ದು ಕ್ಷೇಮ ಡಯಾಗ್ನೋಸ್ಟಿಕ್ಸಿಗೆ. ಅಲ್ಲಿ ನನಗೆ ನಾನೇ ಕೇಳಿರಲಿಲ್ಲ 3D, ಬಟ್ ಅವ್ರು ಬೈ ಡಿಫಾಲ್ಟ್ 3D ಮಾಡಿದ್ರಿಂದ ನನಗೆ ಪ್ರಾಪರಾಗಿ ಮಗು ಫೇಸ್ ಎಲ್ಲ ನೋಡೋದಕ್ಕೆ ಕ್ಲೀನಾಗಿ ಅಂದರೆ ಆಪರ್ಚುನಿಟಿ ಸಿಕ್ತು. ಸೊ ಚೆನ್ನಾಗಿ ಅನಿಸುತ್ತೆ ಅನಾಮಲಿ ಸ್ಕ್ಯಾನಲ್ಲಿ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ಸ್ಕ್ಯಾನಿಂಗ್ ಯಾವುದೇ ಸ್ಕ್ಯಾನಿಂಗಿಗೆ ಹೋದಾಗಲೂ ನೀವು ಮಾನಿಟರ್ನ ವಾಚ್ ಮಾಡೋದು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಹೋಗಿ. ಬಿಕಾಸ್ ಅದನ್ನ ವಾಚ್ ಮಾಡ್ತಾ ಇದ್ರೇ ನಿಮಗೆ ಮಗು ಹೇಗಿದೆ ಅಂತ ಗೊತ್ತಾಗೋದು. ಫಸ್ಟ್ ಸ್ಕ್ಯಾನಿಂಗಲ್ಲಿ ಏನೂ ಗೊತ್ತಾಗಲ್ಲ ಫಸ್ಟ್ ಟ್ರೈಮಿಸ್ಟರಲ್ಲಿ, ಅದನ್ನು ನೀವು ನೋಡಿಲ್ಲ ಅಂದರೂ ಪರವಾಗಿಲ್ಲ. ಸೆಕೆಂಡ್ ಟ್ರೈಮಿಸ್ಟರಿಂದ ನೀವು ಯಾವ ಸ್ಕ್ಯಾನ್ಗೆ ಹೋದ್ರೂ ಲೈಕ್ ಮೈಂಡಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಿರ್ತಾರಲ್ಲ ಅವ್ರನ್ನ ಕೇಳಿ, ನೀವು ಅವ್ರು ತೋರಿಸಿಲ್ಲ ಅಂದ್ರೆ ನಾವು ನೋಡ್ಬೋದಾ ಮಗುನ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೋರಿಸ್ತಾರೆ ಏನೇನು ಫೀಚರ್ಸ್ ಡೆವಲಪ್ ಆಗಿದೆ ಅಂತ. ಚೆನ್ನಾಗಿ ಅನಿಸುತ್ತೆ. ಅದು ನನಗೆ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಚೆನ್ನಾಗಿ ಅನಿಸಿದ್ದು. ಪ್ಲಸ್ ಸೆಕೆಂಡ್ ಟ್ರೈಮಿಸ್ಟರಿಂದ ನಿಮಗೆ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಆಗುತ್ತೆ. ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಕೊಡ್ತಾರೆ. ಪ್ರೋಟೀನ್ ಏನಾದ್ರೂ ಅಲ್ಲ ಅಂದರೆ ಕಮ್ಮಿ ಇರೋರಿಗೆ ಪ್ರೋಟೀನ್ ಪೌಡರ್ ಕೊಡ್ತಾರೆ. ನನಗೆ ನೆಸೆಸಿಟಿ ಇರಲಿಲ್ಲ, ಬಿಕಾಸ್ ನನಗೆಲ್ಲ ಚೆನ್ನಾಗಿದ್ದರಿಂದ ನಂಗೆ ಪ್ರೋಟೀನ್ ಪೌಡರ್ ಏನು ಕೊಟ್ಟಿರಲಿಲ್ಲ. ಮತ್ತು ಇನ್ನೊಂದು ನನಗೆ ಎಕ್ಸ್ಟ್ರಾ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಎಕೋಸ್ಪ್ರಿನ್. ನನ್ನ ಬ್ಲಡ್ಡಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇತ್ತು, ಅದರಿಂದ ನನಗೆ ಮಗುಗೆ ಗ್ರೋತ್ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಕೋಸ್ಪ್ರಿನ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಸೊ ಅದು ನನಗೆ ಟಿಲ್ 9th ಮಂತ್ವರೆಗೂ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ರು. ಸೊ ಅದಷ್ಟೇ ನಂಗೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್. ಅದು ಬಿಟ್ಟರೆ ನನಗೆ ಇನ್ಯಾವುದೂ ಎಕ್ಸ್ಟ್ರಾ ಮೆಡಿಸಿನ್ಸ್ ಇರಲಿಲ್ಲ. ಮತ್ತು ನಾನು ಈ ಟ್ರೈಮಿಸ್ಟರಲ್ಲಿ ನನಗೆ ಖುಷಿ ಏನಂತಂದರೆ ವಿ ಬರ್ಡೇ ಇತ್ತು. ಪ್ಲಸ್ ನಾವೊಂದು ಎಷ್ಟೊಂದು ದಿನ ಆಗಿತ್ತು, ಒಂದು ಔಟಿಂಗ್ ಥರ ಹೋಗಿ ನಾನು ವಿ 1 ಡೇ ಸ್ಟೇಗೆ ಹೋಗಿದ್ವಿ. ಲೈಕ್ ಕೋಲಾರ ಹತ್ರ ಇರೋ ಹೋಟೆಲ್ಗೆ. ಅದು ಡಾಕ್ಟರ್ನ ಕೇಳ್ಬಿಟ್ಟೆ ಹೋಗಿದ್ವಿ, ಅಂದರೆ ಟ್ರಾವೆಲ್ ಮಾಡ್ಬೋದು ಅಂತ. ಯೂಶ್ವಲಿ ಡಾಕ್ಟರ್ ಟ್ರಾವೆಲ್ ಮಾಡೋದಕ್ಕೆ ಸಜೆಸ್ಟ್ ಮಾಡಲ್ಲ, ಜಸ್ಟ್ 1 hour 1.5 hour ಅದು ಇದ್ದರೆ ಜರ್ನಿ ಮಾಡೋದಕ್ಕೆ ಹೇಳ್ತಾರೆ. ತುಂಬ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಅವರು ಪ್ರಿಫರ್ ಮಾಡೋದು ಫ್ಲೈಟ್ ಟ್ರೈನು, ಕಾರು ಬೈಕು ಇದು ಯಾವುದು ಪ್ರಿಫರ್ ಮಾಡಲ್ಲ. ಸೊ ಅದು ನೀವು ಕೇರ್ಫುಲ್ಲಾಗಿ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತಂದ್ರೂ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಟ್ರಾವೆಲ್ ಮಾಡಿ ಅದು. ಮತ್ತು ಇನ್ನು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನಂಗೆ ಇನ್ನೊಂದು ತಗೊಳಕ್ಕಾಗಿಲ್ಲ ವಿಷಯ ಅಂತಂದರೆ, ಅಂದರೆ ತುಂಬ ಬೇಜಾರಾಗಿದೆ ಅಂದರೆ ರ್ಯಾಪಿಡಾಗಿ ವೆಯ್ಟ್ ಗೇನ್ ಆಗಿಬಿಡ್ತೀರ. ಅಂದರೆ ಒಬ್ಬೊಬ್ರು ಆಗ್ತಾರೆ, ಒಬ್ಬೊಬ್ರು ಆಗಲ್ವಾ. ಅದು ನನಗೆ ಅಂದರೆ ನನ್ನ ವಿಷಯದಲ್ಲಿ ನಾನು ತುಂಬ ಗೇನ್ ಆದೆ. ಯಾಕೆಂದರೆ ನಮ್ಮ ಅಕ್ಕನೂ ಇಲ್ಲೇ ಇದ್ಲು, ಶ್ರುತಿ ಅಕ್ಕ. ಸಿಕ್ಕಾಬಟ್ಟೆ ಚೆನ್ನಾಗಿ ಫುಡ್ ಮಾಡಿಕೊಡ್ತಿದ್ಲು, ಚೆನ್ನಾಗಿ ತಿಂದ್ಬಿಟ್ಟೆ. ಸಿಕ್ಕಾಬಟ್ಟೆ ದಪ್ಪ ಆಗಿಬಿಟ್ಟೆ. ನಂಗೆ ಅದು ತಡ್ಕೊಳಕ್ಕಾಗಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಇಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀನಲ್ಲ ಅಂತ. ಬಟ್ ಅದೇ ಪರವಾಗಿಲ್ಲ, ದಪ್ಪ ಆದ್ರೂ ಪರವಾಗಿಲ್ಲ. ಯಾಕೆಂದರೆ ಫ್ಯೂಚರಲ್ಲಿ ನೀವು ವರ್ಕೌಟ್ ಎಲ್ಲ ಮಾಡಿಬಿಟ್ಟು ರೆಡ್ಯೂಸ್ ಮಾಡ್ಕೋಬೋದು. ಮತ್ತು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನನಗೆ ವರ್ಕೌಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಸೆಕೆಂಡ್ ಟ್ರೈಮಿಸ್ಟರಲ್ಲೇ ನಾವು ಬೆಡ್ ಬುಕ್ ಮಾಡ್ಕೊಂಡಿದ್ದು. ಅಂದರೆ ಇವಾಗೆಲ್ಲ ಗೊತ್ತಿರುತ್ತೆ ನಿಮಗೆ, ಪ್ಯಾಕೇಜ್ ಎಲ್ಲ ಮುಂಚೆನೇ ಬುಕ್ ಮಾಡ್ಕೋಬೇಕು. ಡೆಲಿವರಿ ಟೈಮ್ಗೆ ಬೆಡ್ಡೆಲ್ಲ Cloud9 ಇಲ್ಲ ಕ್ಯಾಂಗರೂ ಕೇರು ಇಲ್ಲ ಮದರ್ಹುಡ್ಡು, ಈ ಮೇಜರ್ ಹಾಸ್ಪಿಟಲ್ಸಲ್ಲಿ ಪ್ಯಾಕೇಜಸ್ ಇರುತ್ತೆ, ಅದೆಲ್ಲ ಮುಂಚೆನೇ ಬುಕ್ ಮಾಡ್ಕೋಬೇಕು. ಸೊ ಈ ಟ್ರೈಮಿಸ್ಟರಲ್ಲಿ ನಾನು ವಿ ಹೋಗ್ಬಿಟ್ಟು Cloud9ಅಲ್ಲಿ ಬೆಡ್ಡು ಕೂಡ ಬುಕ್ ಮಾಡ್ಕೊಂಡ್ವಿ. ಸೊ ನಮಗೆಲ್ಲ ಸೇರಿಸಿ ಲೈಕ್ 1.6 ಆಯಿತು, 1.6 lakhs. ಸೊ 1.6 lakhs ಆಯಿತು. Cloud9ಅಲ್ಲಿ ಬುಕ್ ಮಾಡ್ಕೊಂಬಂದ್ವಿ. ಅದ್ರ ಜೊತೆ ಸ್ವಲ್ಪ ಸೆಷನ್ಸ್ಗಳದ್ದೆಲ್ಲ ಕೊಡ್ತಾರೆ, ಫಿಸಿಯೋಥೆರಪಿ, ಬೇಬಿ ಶವರ್ ಇವೆಂಟು ಮತ್ತು ಲ್ಯಾಕ್ಟೇಷನ್ ಸೆಷನ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮಂತ್ ವೈಸ್ ಅವರು ಕಾಲ್ ಮಾಡಿ ನಿಮಗೆ ಇಂಟಿಮೇಟ್ ಮಾಡ್ತಾರೆ. ಸೊ ನೀವು ಆ ಟೈಮಲ್ಲಿ ಹೋಗ್ಬಿಟ್ಟು ಆ ಸೆಷನ್ಸ್ನ ತೊಗೋಬೋದು. ಸೊ ಸೆಕೆಂಡ್ ಟ್ರೈಮಿಸ್ಟರಿಂದ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಿಮ್ಗೆ ಎಲ್ಲ ಟ್ರೈಮಿಸ್ಟರ್ಗಳು ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಡಾಕ್ಟರ್ ಫಸ್ಟ್ ಸಜೆಸ್ಟ್ ಮಾಡೋದೇ ವಾಕ್ ಅಂತೂ ಮಸ್ಟ್. ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೂ ವಾಕ್ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಎವ್ರಿ ಮೀಲ್ ಆದಮೇಲೆ ಲೈಕ್ 10 minutes ವಾಕ್ ಮಾಡಬೇಕು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿರ್ತೀರಾ, ಒಂದು 10 minutes ರಿಲ್ಯಾಕ್ಸ್ ಮಾಡಿಕೊಂಡು ಆಫ್ಟರ್ 10 minutes ಆದಮೇಲೆ ಒಂದು 10 to 15 minutes ವಾಕ್ ಮಾಡಬೇಕು. ಬಿಕಾಸ್ ತಿಂದಿದ್ದೆಲ್ಲ ಡೈಜೆಸ್ಟ್ ಆಗೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ಹೆವಿ ವೆಯ್ಟು ಗೇನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದು ಮ್ಯಾಂಡೇಟ್ರಿಯಾಗಿ ಹೇಳ್ತಾರೆ ಎಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡೋದು. ವಾಕ್ ಮಾಡಿದ್ರೆ ನಿಮಗೂ ಫೀಲ್ ಆಗುತ್ತೆ, ಫುಲ್ ಬಾಡಿ ಸ್ವಲ್ಪ ಫ್ರೀ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ
ಇನ್ನೇನು ಅಂತಂದರೆ ಈ ಟ್ರೈಮಿಸ್ಟ್ರಲ್ಲಿದ್ದಾಗ ಮದರ್ಸ್ ಡೇ ಬಂತು. ನಾನು ಆ ಮದರ್ಸ್ ಡೇಗೆ ಅಂತ 3D ಇಮೇಜ್ ಹಾಕ್ಕೊಂಡಿದ್ದೆ. ನಾನು ಅಂದರೆ ಆ ವಿಡಿಯೋ ಹಾಕ್ತೀನಿ ಪಕ್ಕದಲ್ಲಿ, ಲೈಕ್ ಬರ್ತಿರುತ್ತೆ, ನೋಡ್ಬೋದು ಅದು ಹೇಗಿರುತ್ತೆ ಅಂದರೆ ಮಗು ಫೋಟೋಸ್ ಎಲ್ಲ ನಂಗೆ ಸ್ಕ್ಯಾನಿಂಗಲ್ಲಿ ಸಿಗ್ತಲ್ಲ, ಅದೆಲ್ಲ ಇವಾಗ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಸೊ ಚೆನ್ನಾಗಿ ಅನಿಸುತ್ತೆ ಸೆಕೆಂಡ್ ಟ್ರೈಮಿಸ್ಟರ್. ಸೊ ಇದು ಸೆಕೆಂಡ್ ಟ್ರೈಮಿಸ್ಟರ್ ನಾನು ಆಫೀಸ್ಗೂ ಕೂಡ ಹೋಗ್ತಾ ಇದೆ. ಮತ್ತು ಎಂಡ್ ಆಫ್ ದಿ ಸೆಕೆಂಡ್ ಟ್ರೈಮಿಸ್ಟರ್ ನಾನು ಆಫೀಸ್ಗೆ ಹೋಗೋದು ಬಿಟ್ಟಂದರೆ ಇನ್ನೇನು 6th ಮಂತ್ ಕಂಪ್ಲೀಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ಮನೆಯಿಂದ ವರ್ಕ್ ಮಾಡ್ತೀನಿ ಅಂತ ಆಫೀಸಲ್ಲೂ ಇನ್ಫಾರ್ಮ್ ಮಾಡಿದೆ. ವರ್ಕ್ ಫ್ರಮ್ ಹೋಮೇ ತೊಗೊಂಡ್ಬಿಟ್ಟೆ ಕಂಪ್ಲೀಟಾಗಿ. ಸೊ ಇದಾಗಿತ್ತು ನಂದು ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ. ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನನಗೆ ಒಂದು ಹೆಕ್ಟಿಕ್ ಏನಂದರೆ ಆಫೀಸ್ ಕೆಲಸನೂ ಮಾಡಿಕೊಂಡು ಮನೆಯಲ್ಲೂ ಇರಬೇಕಲ್ಲ ಅನ್ನೋದು ನನಗೆ ಅದು ನಂಗೆ ಸ್ವಲ್ಪ ಬೋರ್ ಅನ್ನಿಸ್ತು. ಇಲ್ಲ ಅಂತಂದರೆ ಚೆನ್ನಾಗಿರತ್ತೆ. ಸೊ ಇದು ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.